ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ವೆಲ್ರಿ, ಇನ್ ಕೇಸ್ ನೀವು ಕೋಳಿ ಸಾಕಾಣಿಕೆಯನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಿರ್ತೀರಾ. ಅದಾದ ಮೇಲೆ ಕೋಳಿ ಸಾಕಾಣಿಕೆಗೆ ಏನೆಲ್ಲ ಇಕ್ವಿಪ್ಮೆಂಟ್ಸ್ ಇರಬೇಕಾಗತ್ತೆ, ಸೊ ಸ್ಮಾಲ್ ಸ್ಕೇಲ್ ಮಾಡ್ತೀರಾ ಅಂತಂದ್ರೆ ಅಥವಾ ನಾನು ದೊಡ್ಡದಾಗಿ ಕೋಳಿ ಸಾಕಾಣಿಕೆಯನ್ನ ಮಾಡ್ತೀನಿ ಅಂತಂದ್ರೂ ಕೂಡ ಏನೆಲ್ಲ ಇಲ್ಲಿ ಒಂದು ಇಕ್ವಿಪ್ಮೆಂಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಜೊತೆಗೆ ಶ್ರೀಪತಿ ಅವರಿದ್ದಾರೆ. A to Z ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಕೋಳಿ ಶೆಡ್ ಅಲ್ಲಿ ಏನೇನ್ ಇರಬೇಕು, ಕಡಿಮೆ ಹಣದಲ್ಲಿ ಇಲ್ಲಿ ಏನೇನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಾರೆ. ಸೊ ಮೊದಲನೇದಾಗಿ ಅವರನ್ನ ವೆಲ್ಕಮ್ ಮಾಡೋಣ. ಅಣ್ಣ ನಮಸ್ತೆ. ನಮಸ್ಕಾರ ಸರ್, ಈಗ ಒಂದು ಕೋಳಿ ಸಾಕಾಣಿಕೆಯನ್ನ ರೈತರು ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಮೇನು ಒಂದು ಶೆಡ್ ಅಲ್ಲಿ ಏನೇನ್ ಇರಬೇಕಾಗುತ್ತೆ, ಇಕ್ವಿಪ್ಮೆಂಟ್ಸ್ ಬೇಕೇ ಬೇಕು. ಸೊ ಏನೇನ್ ಬರುತ್ತೆ ಅಣ್ಣ? ಈಗ ನಾವು ಸ್ಮಾಲ್ ಸ್ಕೇಲ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಕಡಿಮೆ ಬಂಡವಾಳದಲ್ಲಿ. ನಾವು ರಾಯಲ್ ಪೋಲ್ಟ್ರಿ ಎಕ್ವಿಪ್ಮೆಂಟ್ಸ್ ಅನ್ನೋ ಕಂಪನಿಯಿಂದ ಬಂದಿರೋದು. ನಮ್ಮ ಕಂಪನಿ ಬಂದ್ಬಿಟ್ಟು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದು. ಓಕೆ. ರೈತರಿಗೆ ನಾವು ಕೊಡೋದೆಲ್ಲ ರಿಟೇಲಿಂಗ್ ಐಟಮ್ ಎಲ್ಲ ನಮ್ದು ಹೋಲ್ಸೇಲ್ ರೇಟ್ ಅಲ್ಲಿ ಸಿಗುತ್ತೆ ನಿಮಗೆ. ಇನ್ನೊಂದು ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಕೊಡ್ತೀವಿ, PPCP ಮೆಟೀರಿಯಲ್ ಅಂತ, ಫುಡ್ ಗ್ರೇಡ್ ಮೆಟೀರಿಯಲ್. ಆ ಮೆಟೀರಿಯಲ್ ಕೊಡೋದು. ಏನ್ ಬೆನಿಫಿಟ್ ಅಣ್ಣ? ಅದರಿಂದ ಬೆಸ್ಟ್ ಏನಕ್ಕೆ ಅಂತಂದ್ರೆ ನೀವು ನೋಡಬಹುದು, ಒಂದು ಫುಡ್ ಅಂತ ಅಂದ್ಬಿಟ್ರೆ ನಿಮಗೆ ಅದರಲ್ಲಿ ಇನ್ಫೆಕ್ಷನ್ ಆಗೋದು ಜಾಸ್ತಿ ಬೇರೆ ಮೆಟೀರಿಯಲ್ಸ್ ಗಳು ಹಾಕಿದ್ರೆ. ಇದು ಫುಡ್ ಗ್ರೇಡ್ ಮೆಟೀರಿಯಲ್ ಇರೋದ್ರಿಂದ ಇನ್ಫೆಕ್ಷನ್ ಆಗಲ್ಲ ಮರಿಗಳಿಗೆ. ಮೇನ್ ರೀಸನ್ ಅದರಿಂದ ಬೆಸ್ಟ್ ಕ್ವಾಲಿಟಿ ಕೊಡ್ತೀವಿ. ಇದ್ರಲ್ಲೆಲ್ಲ ಸಿಗೋದು ನಮ್ಮ ಹತ್ರ ಬಂದ್ಬಿಟ್ಟು ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಇರೋದ್ರಿಂದ 5 years ವರೆಗೂ ವಾರಂಟಿ ಗ್ಯಾರಂಟಿ ಕೊಡ್ತೀವಿ. ಸೊ ಈಗ ಇದ್ರಲ್ಲಿ ಸೈಜ್ ವೈಸ್ ಹೆಂಗಣ್ಣ? ಈಗ ಸೈಜ್ ವೈಸ್ ಅಂದ್ರೆ ಚಿಕ್ಸಿಗೆ ಆಗಿರ್ಬೋದು ಅಥವಾ ಸ್ವಲ್ಪ ಏಜ್ಡ್ ಆಗಿರ್ಬೋದು, ಹೆಂಗ ಡಿವೈಡ್ ಮಾಡಬೇಕು? ಹೌದು, ಚಿಕ್ಕ ಮರಿಗಳಿಗೆ ಹಿಡ್ಕೊಂಡು ದೊಡ್ಡ ಮರಿಗಳಿಗೂ ಬೇರೆ ಬೇರೆ ತರ ವೆರೈಟೀಸ್ ಕೊಡ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಮರಿಯಿಂದ ಬರುತ್ತೆ ಇದು. ಇದು ಮಿನಿ ಡ್ರಿಂಕರ್, ಚಿಕ್ಕ ಡ್ರಿಂಕರ್ ಅಂತ ಬರುತ್ತೆ. ಓಕೆನಾ? ಸ್ಟಾರ್ಟಿಂಗ್ ಫಸ್ಟ್ ಡೇ ಮರಿಯಿಂದ ಸ್ಟಾರ್ಟ್ ಆಗುತ್ತೆ ಇದು. ಇದು ಸೈಜ್ ವೈಸ್ ಅಣ್ಣ? ಈ ಸೈಜ್ ವೈಸ್ ಬಂದ್ಬಿಟ್ಟು ನಿಮ್ಗೆ ನೋಡಬಹುದು. ಇದು ಒಂದ್ ಪೀಸ್ ಬಂದ್ಬಿಟ್ಟು 50 ಮರಿ ಬರ್ಡ್ಸ್ ವರೆಗೂ ಯೂಸ್ ಮಾಡಬಹುದು. ಒಂದ್ ಪೀಸ್ ನ 50 ಬರ್ಡ್ಸ್ ವರೆಗೂ ಯೂಸ್ ಮಾಡಬಹುದು. ಇದು ಓಪನಿಂಗ್ ಬರುತ್ತೆ, ಏರ್ ಲಾಕ್ ಅಲ್ಲಿ ಯೂಸ್ ಆಗೋದು. ಇದು ಫಿಲ್ ಮಾಡ್ಬಿಟ್ಟು ರಿಟರ್ನ್ ಮಾಡಿ ಮಾಡಿದ್ರೆ ಸಾಕು, ಏರ್ ಫಿಲ್ಲಿಂಗ್ ಆಗುತ್ತೆ. ಇಲ್ಲಿವರೆಗೂ ಬಂದು ಸ್ಟಾಕ್ ಆಗುತ್ತೆ. ಇದು ಕಂಟಿನ್ಯೂಸ್ ಆಗಿ ರೊಟೇಟಿಂಗ್ ಅಲ್ಲಿ ಇರುತ್ತೆ. ಕುಡ್ದಂಗ್ ಮಾತ್ರ ಬರುತ್ತೆ ನೀರು, ಇಲ್ಲಾದ್ರೆ ಫುಲ್ ಇಲ್ಲ ಆಗಲ್ಲ. ಇದು 2.5 ಲೀಟರ್. 2.5 ಲೀಟರ್ ಎಷ್ಟು ಕಾಸ್ಟ್ ಸಿಗುತ್ತೆ ನಮಗೆ? ಇದು 100 ರೂಪೀಸ್ ವರೆಗೂ ಸಿಗುತ್ತೆ. ಅದರಲ್ಲಿ ಅದೇ ಸೈಜ್ ಅಲ್ಲಿ 4 ಲೀಟರ್ ಇದೆ. ಸೇಮ್ ಕಾನ್ಸೆಪ್ಟ್. ಇದು ಏರ್ ಲಾಕ್ ಆಗುತ್ತೆ. ಅದರಲ್ಲಿ 6 ಲೀಟರ್ಸ್ ಇದೆ. ಓಕೆ. ಸೊ ಇದು ಜಾಸ್ತಿ ದೊಡ್ಡ ಮರಿಗಳಿಗೆ ಯೂಸ್ ಆಗುತ್ತೆ. ಓಕೆನಾ? ಇದು ನಾಟಿ ಕೋಳಿಗೆ ಆಮೇಲೆ ಬೈಲರ್ಸ್ ಕೋಳಿಗೆಲ್ಲ ಯೂಸ್ ಮಾಡ್ತಾರೆ. ಇದ್ರಲ್ಲಿ ಬಂದ್ಬಿಟ್ಟು ಅದಾದ್ಮೇಲೆ ನಿಮಗೆ ಸಿಗೋದು ನೆಕ್ಸ್ಟ್ ಆಟೋಮೆಟಿಕ್ ಅಂತ. ಇದು ಆಟೋಮೆಟಿಕ್ ನೋವಾ ಡ್ರಿಂಕರ್ ಅಂತಾರೆ. ಇದನ್ನ 240 ರೂಪೀಸ್ ರೇಂಜ್ ಇದು. ಓಕೆನಾ? ಇದು ಆಟೋಮೆಟಿಕ್. ಆಕ್ಚುಲಿ ಇದರಲ್ಲಿ 3 ಮಾಡೆಲ್ಸ್ ಇದೆ. ಇದರಲ್ಲಿ ಎಷ್ಟು ಲೀಟರ್ ಹಿಡಿಯುತ್ತೆ? ಇದು ನಿಮ್ಗೆ ಆಟೋಮೆಟಿಕ್ ಲೀಟರ್ ಲೆಕ್ಕ ಬರುತ್ತೆ. ಎಷ್ಟು ಬೇಕಾದ್ರೂ ಕುಡ್ದಂಗ್ ಮಾತ್ರ ಬರ್ತದೆ. ಇದರಲ್ಲಿ 3 ಮಾಡೆಲ್ಸ್ ಇದೆ. 3 ಮಾಡೆಲ್ಸ್ ಅಲ್ಲಿ ಫಸ್ಟ್ ಮಾಡಲ್ ಕ್ಲಾಸಿಕ್ ಡ್ರಿಂಕರ್. ಓಕೆನಾ? ಸೆಕೆಂಡ್ ಮಾಡಲ್ ಇವಾಗ ಹೇಳದ್ನಲ್ಲ ನೋವಾ ಡ್ರಿಂಕರ್, ಇದು ಸೆಕೆಂಡ್ ಮಾಡಲ್. ಇನ್ನು ಅದರಲ್ಲಿ ಇನ್ನೊಂದು ಥರ್ಡ್ ಮಾಡಲ್ ಇದೆ, ಜಂಬೋ ಡ್ರಿಂಕರ್. ಸೊ ರೈತರು ಜಾಸ್ತಿ ಯಾವ್ದು ಖರೀದಿಸ್ತಾರಣ್ಣ? ನಮ್ಮ ಹತ್ರ ಜಾಸ್ತಿ ಮೂವ್ಮೆಂಟ್ ಇರೋದು ಬಂದ್ಬಿಟ್ಟು ನೋವಾ ಅಂಡ್ ಕ್ಲಾಸಿಕ್ ಮೇಡಮ್. ಓಕೆನಾ? ಇದು ಒಂದೊಂದು ಕಂಪನಿಯವರು ಒಂದೊಂದ್ ತರ ಮಾಡಲ್ ಡಿಸೈನ್ಸ್ ಮಾಡಿರ್ತಾರೆ. ನಮ್ದ್ರಲ್ಲಿ 3 ಡಿಸೈನ್ಸ್ ಇದೆ. ರೈತರಿಗೆ ಒಂದು 200 ಮರಿಗಳನ್ನ ಸಾಕ್ತಾರೆ ಅಂತಂದ್ರೆ ಒಂದ್ ಬಾಯ್ಲರ್ ಅಂತ ಇಟ್ಕೊಂಡ್ರು ಕೂಡ ಒಂದ್ ಎಷ್ಟು ಬೇಕಾಗ್ಬೋದಣ್ಣ ಅಂದಾಜಿಗೆ? ಅದೇ ನಾವು ಕೊಡೋದು ಬಂದ್ಬಿಟ್ಟು ಚಿಕ್ಕ ಮರಿಗಳಿಗೆ 50 ಬರ್ಡ್ಸ್ ಗೆ 1 ಪೀಸ್ ಕೊಡ್ತೀವಿ. 1 ಪೀಸ್. ಅದೇ ದೊಡ್ಡದಕ್ ಬಂತು ಅಂದ್ರೆ 30 ಪೀಸ್ ಇಲ್ಲ 20 ಪೀಸ್ ಗೆ 1 ಪೀಸ್ ಕೊಡ್ತೀವಿ. 30 ಬರ್ಡ್ಸ್ ಇಲ್ಲ 20 ಬರ್ಡ್ಸ್ ಇರ್ತಾವಲ್ಲ, ಅವ್ರಿಗೆ ಒಂದೊಂದು ಪೀಸ್ ಕೊಡ್ತೀವಿ. ಆ ತರ ಡಿವೈಡ್ ಮಾಡ್ಕೊಂಡು ಅವ್ರು ಎಷ್ಟು ಮರಿಗಳು ಸಾಕ್ತಾರೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ಕೊಡ್ತೀವಿ. ಇನ್ನೊಂದು ಮೇನ್ ಶೆಡ್ ಅಲ್ಲೆಲ್ಲ ಯೂಸ್ ಮಾಡೋದ ಮೇನ್ ಇವೆ. ಇದೇ ಮೇನ್ ಬೇಕಾಗಿರೋದು. ಅದು ಕೂಡ ಬಾಯ್ಲರ್ ಅಂತ ಬಂದ್ರೆ ಬಾಯ್ಲರ್ ಅಂತ ಬಂದ್ರೆ ಮೇನ್ ಇದೆ ಬರೋದು. ಓಕೆ. ಸೊ ಅಣ್ಣ, ಈಗ ನೀವು ಇದ್ರ ಬಗ್ಗೆ ಹೇಳಿದ್ರಿ, ಫೀಡಿಂಗ್ ಮತ್ತೆ ವಾಟರ್ ಸಿಸ್ಟಮ್ ಬಗ್ಗೆ ಹೇಳಿದ್ರಿ. ಇನ್ನು ನಾವು ಶೆಡ್ ಮಾಡಿದ್ವಿ ಅಂತಂದ್ರೆ ಬೇರೆ ಏನೇನ್ ಬೇಕಾಗುತ್ತೆ? ಇನ್ನೊಂದು ಮೇನ್ ಅಂದ್ರೆ ಇವಾಗ ಲೇಬರ್ಸ್ ಕನ್ಸ್ಯೂಮೇಷನ್ ಜಾಸ್ತಿ ನಡೀತಾ ಇದೆ. ಆ ರೀಸನ್ಗೋಸ್ಕರ ನಿಪ್ಪಲ್ ಸಿಸ್ಟಮ್ ಅಂತ ಒಂದು ಇದು ತಂದಿದ್ದೀವಿ. ಇನ್ನೊಂದು EC ಶೆಡ್ ಅಂತ ಮಾಡಿಸ್ಕೊಂತಾ ಇದಾರೆ. ಅದಕ್ಕೆ ಸಿಸ್ಟಮ್ ತೋರಿಸ್ತೀವಿ. ಇದು ನೋಡ್ತಾ ಇರ್ಬೋದು ನೀವು. EC ಶೆಡ್ ಗೆ ಯೂಸ್ ಆಗುತ್ತೆ. ಇದು ಪ್ಯಾನ್ ಫೀಡಿಂಗ್ ಅಂದ್ಬಿಟ್ಟು ಆಟೋಮೆಟಿಕ್ ಫೀಡರ್ ಇದು. ಸೊ ಇದು ರೊಟೇಟ್ ಆಗುತ್ತಾ? ಮೇಡಮ್, ಇದ್ರೊಳಗಡೆ ಒಂದು ರಿಂಗ್ ಬರುತ್ತೆ ನಿಮ್ಗೆ. ಇಲ್ಲಿ ಫೀಡ್ ಹಾಕಿದ್ರೆ ಈ ಫೀಡ್ ಫುಲ್ ಮಾಡ್ಕೊಂಡು ಇಲ್ಲಿ ಮೋಟರ್ ಆನ್ ಆಗುತ್ತೆ. ಇದರಲ್ಲಿ ಫೀಡ್ ಫಿಲ್ ಆಗುತ್ತೆ. ಇದರಲ್ಲಿ ಫೀಡ್ ಫಿಲ್ ಆದಾಗ ಮೂವ್ಮೆಂಟ್ ಗೋಸ್ಕರ ಈ ಸೈಡ್ ಅಲ್ಲಿ ಒಂದು ಮೋಟರ್ ಕೊಟ್ಟಿರ್ತೀವಿ. ಈ ಮೋಟರ್ ಆನ್ ಆದ್ರೆ ಆ ಫೀಡ್ ರಿಟರ್ನ್ ಆಗ್ತಾ ಇರುತ್ತೆ. ನಿಮಗೆ ಫೀಡ್ ಫಿಲ್ ಆದಂಗ್ ಬರ್ತಾ ಇರುತ್ತೆ. ಸೊ ಈಗ ಇದರಲ್ಲಿ ಹೆಂಗೆ ಕೋಳಿಗಳು ಬಂದು ಫೀಡ್ ನ ತಿನ್ನುತ್ತೆ? ಹೆಂಗೆ ಡೌನ್ ಆಗುತ್ತೆ ಮೇಡಮ್. ಓಕೆ. ಸೊ ಸೈಜ್ ವೈಸ್ ನಾವ್ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಬಹುದು. ಎಷ್ಟು ವೈಸ್ ನಿಮಗೆ ಇದಕ್ಕೆ ಫುಲ್ಲಿ ಟೈಪ್ ಬರುತ್ತೆ. ನಾವು ಮಾಡಿರೋದು ಇದು ಫಿಕ್ಸಿಂಗ್ ಟೈಪ್. ಓಕೆ ಓಕೆ. ಇದು ಪುಲ್ಲಿಂಗ್ ಟೈಪ್ ಆಗುತ್ತೆ. ಇದಕ್ಕೆ ವಿಂಚ್ ಕೂಡಿಸ್ಕೊಂತೀವಿ ನಾವು. ವಿಂಚ್ ಇಂದ ಅಪ್ ಅಂಡ್ ಡೌನ್ ಆಗುತ್ತೆ. ಇಲ್ಲಿ ನಿಮಗೋಸ್ಕರ ಇದು ಮಾತ್ರ ಡೆಮೋ ಮಾತ್ರ ಹಾಕಿರೋದು. ಅದೇ ತರ ಇಲ್ಲಿ ವಾಟರ್ ಡ್ರಿಂಕಿಂಗ್ ಬರುತ್ತೆ. ಓಕೆ. ನಿಪ್ಪಲ್ ಸಿಸ್ಟಮ್ ಅಂತಾರೆ ಇದನ್ನ. ಓಕೆನಾ? ಸೊ ಈಗ ಒಂದಷ್ಟು ರೈತರು ಇದನ್ನೇ ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ನಾವು ಇನ್ ಕೇಸ್ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತೀವಿ ಅಂತಂದ್ರೆ ಇದು ಬೆಸ್ಟ್ ಅಲ್ಲ? ಇದು ಬೆಸ್ಟ್ ಆಯ್ತು. ಸೊ ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತಣ್ಣ? ಮೇಡಮ್, EC ಶೆಡ್ ಅಂತ ಬಂದ್ರೆ ನಿಮಗೆ
ಏನಿಲ್ಲ ಅಂದ್ರೆ 30 to 40 lakhs ವರೆಗೂ ಯೂಸ್ ಆಗುತ್ತೆ. ಅದ್ರಲ್ಲಿ ನಿಮ್ಗೆ ಕೂಲಿಂಗ್ ಪ್ಯಾಡ್ ಬರುತ್ತೆ, ಎಕ್ಸಾಸ್ಟ್ ಫ್ಯಾನ್ಸ್ ಬರುತ್ತೆ, ಇದು ಫೀಡರ್ ಟೈಮರ್ ಬರುತ್ತೆ, ಫುಲ್ ಆಟೋಮೆಟಿಕ್ ಬರುತ್ತೆ, ಆಮೇಲೆ ನಿಪ್ಪಲ್ ಸಿಸ್ಟಮ್ ಫುಲ್ ಆಟೋಮೆಟಿಕ್ ಬರುತ್ತೆ. ಸೊ ಈಗ ಈ ಸಿಸ್ಟಮ್ ಜೊತೆಗೆ ಎಕ್ಸಾಸ್ಟ್ ಫ್ಯಾನ್ ಕೂಡ ನಮ್ಗೆ ಇನ್ಕ್ಲೂಡ್ ಆಗಿ ಬರುತ್ತೆ, ಅದ್ರ ಜೊತೆಗೆ ಬರುತ್ತೆ. ಸೊ ಇದು ಎಕ್ಸಾಸ್ಟ್ ಫ್ಯಾನ್ ಇದು ನೀವು ನೋಡಬಹುದು ಎಕ್ಸಾಸ್ಟ್ ಫ್ಯಾನ್. ಸೊ ಇದು ಸೈಜ್ ವೈಸ್ ಹೆಂಗಣ್ಣ, ಎಷ್ಟು ಅಂದ್ರೆ ನಮ್ಗೆ ಚಿಕ್ಕದು ಬೇಕು ಅಂದ್ರೆ ಸಿಗುತ್ತಾ ಅಥವಾ ಇದೆ? ಇಲ್ಲ, ಇದು ಮಿನಿಮಮ್ ಇದೇ ಬರುತ್ತೆ, ಇದೆ ಮಿನಿಮಮ್. ಓಕೆ, ಇದ್ರಲ್ಲಿ ಚಿಕ್ಕದು ಬರುತ್ತೆ ನಿಮಗೆ, ಬಟ್ ಇದು ನಾವು ಚೆನ್ನಾಗಿರೋದ್ರಿಂದ ಇದನ್ನ ಯೂಸ್ ಮಾಡ್ಕೊಳ್ಳೋದು. ಸೊ ಇದು ಮೇನ್ ಏನಕ್ಕೆ ಯೂಸ್ ಏನಿದ್ರದು? ಒಳಗಡೆ ಇರೋ ಹೀಟ್ ನ ಔಟ್ ಸೈಡ್ ಹಾಕೋತೀವಿ. ಓಕೆ ಓಕೆ, ಓಕೆನಾ, ಟೆಂಪರೇಚರ್ ಕೂಲ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ ಇದನ್ನ. ಓಕೆ, ಸೊ ಒಂದ್ ಶೆಡ್ ಗೆ ಒಂದ್ ಸಾಕಾ? ಇಲ್ಲ ಮೇಡಮ್, ಅದನ್ನ ಶೆಡ್ಸ್ ವೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಸೈಜ್ ವೈಸ್ ಡಿಪೆಂಡ್ ಆಗುತ್ತೆ. ಓಕೆ, ಇದರಲ್ಲಿ ನಾವು ನೋಡಿ ಆನ್ ಮಾಡಿ ತೋರಿಸ್ತೀನಿ ಇವಾಗ ಯಾವ ತರ ಕೂಲ್ ಮಾಡೋದು ಅಂದ್ಬಿಟ್ಟು. ಇದು ಆಟೋಮೆಟಿಕ್, ಇದನ್ನು. ಓಕೆ ಓಕೆ, ಸೊ ಅದ್ರಷ್ಟಕ್ಕೆ ಓಪನ್ ಆಗುತ್ತೆ. ಇದು ಸೆನ್ಸರ್ ವೈಸ್ ಬರುತ್ತೆ, ಇದು ಆಟೋಮೆಟಿಕ್. ಓಕೆ ಓಕೆ ಓಕೆ, ಸೊ ಇದು ಕಂಪ್ಲೀಟ್ ಟೆಂಪರೇಚರ್ ನ ಮೇಂಟೈನ್ ಮಾಡುತ್ತೆ. ನಾವು ಕೋಳಿ ಸಾಕಾಣಿಕೆ ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಮೇನ್ ಪ್ರಾಡಕ್ಟ್ ಇದೇ ಬೇಕಾಗುತ್ತೆ. ಸ್ಟಾರ್ಟಿಂಗ್ ಮರಿಗೆ ಬ್ರೂಡಿಂಗ್ ಅಂತ ಕೊಡ್ತೀವಿ 10 days ವರ್ಗು. ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಗ್ಯಾಸ್ ಬರುತ್ತೆ, ಒಂದ್ ಪೀಸ್ ಬಂದ್ಬಿಟ್ಟು 1000 ಮರಿವರೆಗೂ ಯೂಸ್ ಮಾಡಬಹುದು ಇದು. ಓಕೆ, ಸೊ ಗ್ಯಾಸ್ ಏನ್ ಬೆನಿಫಿಟ್ ಸರ್? ಈಗ ಬೇರೆ ಬೇರೆ ಇದೆಯಾ ಇದರಲ್ಲಿ? ಎಲೆಕ್ಟ್ರಿಕ್ ಇದೆ, ಗ್ಯಾಸ್ ಇದೆ. ಯಾವ್ದು ಬೆಸ್ಟ್ ಸರ್ ರೈತರಿಗೆ? ಸರ್ ರೈತರಿಗೆ ಕರೆಂಟ್ 24 hours ಇರುತ್ತೆ ಅಂತಂದ್ರೆ ಎಲೆಕ್ಟ್ರಿಕ್ ಬೆಸ್ಟ್. ಓಕೆ, ಎಲೆಕ್ಟ್ರಿಕೇಶನ್ ಕಮ್ಮಿ ಇದೆ ಅಂತಂದ್ರೆ ಗ್ಯಾಸ್ ಬೆಸ್ಟ್ ಅವ್ರಿಗೆ. ಓಕೆ ಓಕೆ, 10 days ವರ್ಗು ಅವ್ರು ಬ್ರೂಡ್ ಆಗಿ ಇರ್ಲೇಬೇಕು. ಆ ರೀಸನ್ ಗೋಸ್ಕರ ಗ್ಯಾಸ್ ಇಕ್ಕಿದೀವಿ, ಎಲೆಕ್ಟ್ರಿಕ್ ಇಕ್ಕಿದೀವಿ. ಸೊ ಇದು ಎಷ್ಟು ಇನ್ಸ್ಟಾಲ್ ಮಾಡ್ಬೇಕು ಸರ್? ಅಂದ್ರೆ ಈಗ 1000 ಮರಿಗೆ ಒಂದು ಇನ್ಸ್ಟಾಲ್ ಮಾಡಿದ್ರೆ ಸಾಕು. ಓಕೆ ಓಕೆ, ಸೊ ಇದೀಗ ಎಷ್ಟು ಪ್ರೈಸ್ ಸಿಗುತ್ತೆ ನಮ್ಗೆ? ಇದು ಬಂದ್ಬಿಟ್ಟು 2200 ಸಿಗುತ್ತೆ ಮೇಡಮ್ ಗ್ಯಾಸ್ದು. ಓಕೆ, ಎಲೆಕ್ಟ್ರಿಕ್ ಬಂದು ವಿತ್ ಫ್ಯಾನ್ ಬರುತ್ತೆ ನಿಮಗೆ. ಇದರಲ್ಲಿ ಆಟೋ ಕಟ್ ಆಫ್ ಬರುತ್ತೆ ನಿಮಗೆ, ಅದು 1000 ಮರಿಗೆ ಬರುತ್ತೆ. ಇದು ಬಂದ್ಬಿಟ್ಟು 2700 ಸಿಗುತ್ತೆ ನಿಮಗೆ. ಓಕೆ ಓಕೆ, ಇದರಲ್ಲಿ ಬೇಸಿಕ್ ಇದೆ, ಇದು ನೋಡಬಹುದು ನೀವು. ಇದರಲ್ಲಿ ಫ್ಯಾನ್ ಬರಲ್ಲ, ಇದು 2400 ಗೆಲ್ಲ ಸಿಗುತ್ತೆ ನಿಮಗೆ. ಇದು ಎಲೆಕ್ಟ್ರಿಕ್. ಫ್ಯಾನ್ ಇಲ್ಲ ಅಂತಂದ್ರೆ ಏನಾದ್ರೂ ಇದೆಯಾ ಸರ್? ಹೌದು, ಫ್ಯಾನ್ ಇಲ್ಲ ಅಂತಂದ್ರೆ ಏನ್ ರೀಸನ್ ಅಂತಂದ್ರೆ ಅದು ಹೀಟಿಂಗ್ ಸ್ಪ್ರೆಡ್ ಆಗಲ್ಲ ಮೇನ್, ಅದು ಸ್ಲೋಲಿ ಸ್ಪ್ರೆಡ್ಡಿಂಗ್ ಆಗುತ್ತೆ. ಫ್ಯಾನ್ ಇದ್ರೆ ಏನಾಗುತ್ತೆ, ಪುಷ್ ಆಗುತ್ತಲ್ಲ, ಹೀಟ್ ಪುಷ್ ಆದಾಗ ಅದು ಬೇಗ ಟೆಂಪರೇಚರ್ ಬೇಗ ಬರುತ್ತೆ. ಇನ್ನು ಹಾಗೆ ನೋಡ್ಬೋದು ಟ್ರಾನ್ಸ್ಪೋರ್ಟ್ ಕೇಜ್ ಬಾಕ್ಸ್ ಅಂದ್ಬಿಟ್ಟು ಇದು ಒಂದೇ ಸೈಜ್ ಬರೋದು ಟ್ರಾನ್ಸ್ಪೋರ್ಟ್ ಕೇಜ್ ಬಾಕ್ಸ್. ಇದು ಬರ್ಡ್ಸ್ ಗಳಿಗೆ ಟ್ರಾನ್ಸ್ಪೋರ್ಟೇಷನ್ ಗೋಸ್ಕರ ಯೂಸ್ ಮಾಡ್ತಾರೆ ಇದನ್ನ. ಒಂದ್ಸರ್ತಿ ಟ್ರಾನ್ಸ್ಪೋರ್ಟೇಷನ್ ಇದು ಬಂದ್ಬಿಟ್ಟು ಡೀಲರ್ಸ್ ಗಳಿಗೆ ಯೂಸ್ ಆಗೋದು ಜಾಸ್ತಿ. ಓಕೆನಾ, ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿಗೆ ಶಿಫ್ಟ್ ಮಾಡೋಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ. ಇದು ಫಸ್ಟ್ ಕ್ವಾಲಿಟಿಯಲ್ಲಿ ಕೊಡ್ತೀನಿ ನಾನು, 1 year ಗ್ಯಾರಂಟಿ ಕೊಡ್ತೀನಿ. 1400 ಸಿಗುತ್ತೆ ಇದು ನಮ್ಮ ಹತ್ರ. ಅದ್ರಲ್ಲಿ ಸೆಕೆಂಡ್ ಕ್ವಾಲಿಟಿನೂ ಇದೆ ನಿಮ್ಗೆ, 1100 ಗೆಲ್ಲ ಸಿಗುತ್ತೆ. ಇದಕ್ಕೆ ಗ್ಯಾರಂಟಿ ವಾರಂಟಿ ಬರಲ್ಲ ನಿಮ್ಗೆ. ಫಸ್ಟ್ ಕ್ವಾಲಿಟಿ ಇದಕ್ಕಾದ್ರೆ ನಿಮ್ಗೆ 1 year ಗ್ಯಾರಂಟಿ ಕೊಡ್ತೀನಿ, ಇನ್ಕ್ಲೂಡಿಂಗ್ ನೇಮ್ ಕೊಡ್ತೀನಿ. ಅವ್ರದ್ದೇನ್ ಡೀಲರ್ ನೇಮ್ ಇರುತ್ತೋ ಆ ನೇಮ್ ಕೊಡ್ತೀನಿ ನಾನು. ಸೊ ಇದು ಮೇನ್ ಪರ್ಪಸ್ ನಮಗೆ ಡೀಲರ್ಗೆ ಯೂಸ್ ಆಗುತ್ತೆ. ಸೊ ಟ್ರಾನ್ಸ್ಪೋರ್ಟೇಷನ್ ಡೀಲರ್ ನೇಮ್ ಅಂತ ಹಾಕೊಡ್ತೀನಿ ಅಂತ ಹೇಳಿದ್ರಲ್ಲ ನಿಮ್ಗೆ, ಇಲ್ಲಿ ನೋಡ್ಬೋದು ನೀವು ಪದ್ಮಶ್ರೀ ಅಂತ ಬಿಟ್ಟು ಹಾಕಿದೀವಿ. ಡೀಲರ್ ನೇಮ್ ಇದು ಪರ್ಮನೆಂಟ್ ಇರುತ್ತೆ. ಇದು ಕೇಜ್ ಬಾಕ್ಸ್ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷವರೆಗೂ ಇರುತ್ತೆ. ನಾವೇ 1 year ಗ್ಯಾರಂಟಿ ಕೊಡ್ತಾ ಇದೀವಿ ಅಂದ್ರೆ ಮಿನಿಮಮ್ 5 years ವರೆಗೂ ಯೂಸ್ ಮಾಡ್ಬೋದು ಆರಾಮಾಗಿ. ಸೊ ಈಗ ಕೋಳಿ ಸಾಕಾಣಿಕೆಯನ್ನ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ನೀವೇನೇನ್ ಹೇಳಿದ್ರಿ, ಈಗ ಫೀಡಿಂಗ್ ಆಗಿರ್ಬೋದು, ವಾಟರ್ ಸಿಸ್ಟಮ್ ಆಗಿರ್ಬೋದು, ಅಂಡ್ ಬ್ರೂನಿಂಗ್ ಆಗಿರ್ಬೋದು, ಟೋಟಲ್ ಆಗಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಣ್ಣ ಈ ಇಕ್ವಿಪ್ಮೆಂಟ್ ಅನ್ನೋ ವಿಚಾರಕ್ಕೆ ಬಂದಾಗ? ಏನಿಲ್ಲ 5000 ಇಲ್ಲ 6000 ಮರಿಗಳು ಬರ್ಡ್ಸ್ ಇದು ಮಾಡ್ತೀನಿ ಅಂತಂದ್ರೆ 2 lakhs ವರೆಗೂ ಆರಾಮಾಗಿ ಕನ್ಸ್ಯೂಷನ್ ಬಂದ್ಬಿಡುತ್ತೆ. ಅದೇ ನಾವು ಹೈ ಆಗಿ ಹೋಗುತ್ತೀವಿ, ನಾವು EC ಸೆಟ್ ಮಾಡ್ತೀವಿ ಅಂತಂದ್ರೆ ಮಿನಿಮಮ್ 30 to 40 lakhs ವರೆಗೂ ಬೇಕು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ತುಂಬಾ ಇನ್ಫಾರ್ಮೇಶನ್ ಅನ್ನ ಕೊಟ್ರಿ. ಈವನ್ ಕಸ್ಟಮರ್ಸ್ ಅಷ್ಟೊಂದು ಇದ್ರೂ ಕೂಡ ಫ್ರೀ ಮಾಡ್ಕೊಂಡು ನಮ್ಗೆ ಇಂಟರ್ವ್ಯೂನು ಕೊಟ್ಟಿದ್ದಾರೆ ಅಂಡ್ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ರಿ. ಸೊ ಇವರನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನೇರವಾಗಿ ನೀವು ಏನೇ ಆರ್ಡರ್ಸ್ ಆಗಿರ್ಬೋದು ಅಥವಾ ಏನೇ ಡೀಟೇಲ್ಸ್ ಬೇಕು ಅಂತಂದ್ರೂ ಕೂಡ ನೇರವಾಗಿ ಇನ್ಫಾರ್ಮೇಶನ್ ಅವರೇ ಕೊಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು. ಸೊ ನೋಡಿದ್ರಂಗ ಸ್ನೇಹಿತರೆ, ಇನ್ ಕೇಸ್ ನೀವು ಕೋಳಿ ಸಾಕಾಣಿಕೆಯನ್ನ ಒಂದು ಚಿಕ್ಕ ಸ್ಕೇಲ್ ಅಲ್ಲಿ ಮಾಡ್ತೀರಿ ಅಂತಂದ್ರೆ ಏನೆಲ್ಲ ಇಕ್ವಿಪ್ಮೆಂಟ್ಸ್ ಬೇಕು? ಸುಮಾರು 1 ರಿಂದ 2 ಲಕ್ಷವನ್ನ ನೀವು ಈ ಒಂದು ಇಕ್ವಿಪ್ಮೆಂಟ್ಸ್ಗೆ ಒಂದು ಹಾಕಬೇಕಾಗತ್ತೆ, ಬಂಡವಾಳವನ್ನ ಹೂಡಬೇಕಾಗತ್ತೆ. ಅದೇ ಇಲ್ಲ ನಾನು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತೀನಿ, ಸೊ ಸಾಕಷ್ಟು ಪ್ರಮಾಣದಲ್ಲಿ ನಂತರ ದುಡ್ಡಿದೆ, ಸೊ ಒಳ್ಳೆ ಬಂಡವಾಳವನ್ನ ಹೂಡಿ ಒಳ್ಳೆ ರೀತಿಯಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತೀನಿ ಅಂತಂದ್ರೆ ಒಂದು 30 ರಿಂದ 40 ಲಕ್ಷ ನೀವು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಬಿಟ್ಟಿದ್ದು ನೀವು ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡ್ತಿರೋ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತಿರೋ, ಬಟ್ ಇದರ ಒಂದು ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋ ಮುಖಾಂತರ ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಇನ್ನು ಕೋಳಿ ಸಾಕಾಣಿಕೆ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಇಲ್ಲಿ ಯಾರು ಸಕ್ಸಸ್ ಆಗಿದಾರೋ ಅನುಭವಿ ರೈತರು ನಿಮಗೆ A to Z ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಕೋಳಿ ಸಾಕಾಣಿಕೆಯನ್ನ ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ, ಯಾವ ಕೋಳಿ ತಳಿಯನ್ನ ಆಯ್ಕೆ ಮಾಡಬೇಕಾಗುತ್ತೆ, ಸೊ ಏನೆಲ್ಲ ಆಹಾರವನ್ನ ಕೊಡಬೇಕು, ನೀರು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಎಲ್ಲಿ ಮಾರಾಟ ಮಾಡಬೇಕು, ಇವೆಲ್ಲದ ಬಗ್ಗೆ A to Z ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಬಾಯ್ ಬಾಯ್.